ಹಾಯ್ ಗಾಯ್ಸ್, SSLC ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, SSLC ರಿಸಲ್ಟ್ ಒಂದು ದಿನಾಂಕ ಆದ್ರೆ ಇಲ್ಲಿ ನಿಮಗೆ ಫಿಕ್ಸ್ ಆಗಿರೋ ರೀತಿ ಒಂದು ಮಾಹಿತಿ ಆದ್ರೆ ಬರ್ತಿದೆ. ಸ್ನೇಹಿತರೆ, ನಿಮಗೆ ಪಕ್ಕಾ ಇದೇ ದಿನಾಂಕಕ್ಕೆ ರಿಸಲ್ಟ್ ಬರ್ಬೋದು ಅಂತ ಕೆಲವೊಂದು ಮೂಲಗಳಿಂದ ಮಾಹಿತಿ ಬರ್ತಿದೆ. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಗೂಗಲ್ ಅಲ್ಲಿ ಕೂಡ ಅದೇ ರೀತಿಯಾಗಿ ತೋರಿಸ್ತಿರುವಂತದ್ದು. ಮೇ 3ಕ್ಕೆ ಪಕ್ಕಾ ರಿಸಲ್ಟ್ ಬರ್ಬೋದಾ ಅಂತ ನೀವು ಕೇಳೋದಾದ್ರೆ ಪಕ್ಕಾ ಬರುತ್ತೋ ಬರಲ್ವೋ ಅನ್ನುವಂತಹ ಎಲ್ಲಾ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಕೆಲವರು ರಿಸಲ್ಟ್ ಚೆಕಿಂಗ್ ಕುರಿತು ಸ್ವಲ್ಪ ಡೌಟ್ಸ್ ಇದೆ ಅಂತ ಹೇಳ್ತಿದ್ರು, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದ್ರೂ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಅದರಿಂದ ಈಗಲೇ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಸಿಗ್ತಿರುತ್ತೆ. ನೆಕ್ಸ್ಟ್ ನೀವು PU ಹೋದ್ರೆ PU ಅಪ್ಡೇಟ್ಸ್ ಕೂಡ ಸಿಗ್ತಿರುತ್ತೆ. ITI ಡಿಪ್ಲೊಮೊ ನೀವೆಲ್ಲೋದ್ರೂ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಿರುತ್ತೆ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಈಗ ಮೇ 3ಕ್ಕೆ ರಿಸಲ್ಟ್ ಅಂತ ಹೇಳ್ತಿದ್ದಾರೆ, ಇದು ನಿಜಾನಾ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಒಂದು 90% ಬರ್ಬೋದು. ನಿಮ್ಗೆ ಒಂದು 90% ರಿಸಲ್ಟ್ ಬಂದ್ಬಿಟ್ಟು ಮೇ 3ನೇ ತಾರೀಕು ಬರ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, SSLC 2025 ರಿಸಲ್ಟ್ ಡೇಟ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಕರ್ನಾಟಕ SSLC ರಿಸಲ್ಟ್ ಇದು ಕರ್ನಾಟಕದೇನೆ. ನೋಡಿ ಇಲ್ಲಿ ಕರ್ನಾಟಕ SSLC ರಿಸಲ್ಟ್ 2025 ಡೇಟ್ ಅಂಡ್ ಟೈಮ್ ಬಂದ್ಬಿಟ್ಟು ಇಲ್ಲಿ ನೋಡೋದಾದ್ರೆ 3 ಮೇ 2025 ಅಂತ ರಿಸಲ್ಟ್ ಡೇಟ್ ಕೊಟ್ಟವ್ರೆ. ಟೈಮ್ ಬಂದ್ಬಿಟ್ಟು 10 AM ಅಂತ ಕೊಟ್ಟವ್ರೆ. 6 hours ಎಗೋ ಇದು ಅಪ್ಡೇಟ್ ಆಗಿರುವಂತದ್ದು ಗೂಗಲ್ ಅಲ್ಲಿ. ನೋಡಿ ಸ್ನೇಹಿತರೆ, ಇದು ಕರ್ನಾಟಕ SSLC ರಿಸಲ್ಟ್ 2025 ಇದು ನಮ್ಮ ಸ್ಟೇಟ್ ದೇನೆ 3 ಮೇಗೆ ರಿಸಲ್ಟ್ ಬರ್ಬೋದು ಅಂತ ಇಲ್ಲಿ ಗೂಗಲ್ ಪ್ರಕಾರ 3 ಮೇ ಅಂತ ಹೇಳ್ತಿದೆ. ಮತ್ತೆ ಇನ್ ಕೆಲವು ವಿದ್ಯಾರ್ಥಿಗಳು ಕಾಮೆಂಟ್ ಮುಖಾಂತರ ಹೇಳ್ತಿದ್ರು, ಅವರ ಒಂದು ಸ್ಕೂಲ್ಗಳಲ್ಲಿ ಟೀಚರ್ಸ್ ಎಲ್ಲ ಹೇಳ್ತಿದಾರಂತೆ ಮೇ 3 ರಿಸಲ್ಟ್ ಬರ್ಬೋದು ಅಂತ, ಕೆಲವೊಂದು ಮೆಸೇಜ್ ಎಲ್ಲ ಕಳಿಸ್ತಿದ್ದಾರೆ ಅಂತ ಹೇಳಿದ್ರು. ಸ್ನೇಹಿತರ ಮ್ಯಾಕ್ಸಿಮಮ್ ಒಂದು 90% ನಿಮ್ಗೆ 3 ಮೇನೆ ರಿಸಲ್ಟ್ ಬರುತ್ತೆ. ಆದ್ರೆ ಇನ್ನು 10% ರಿಸಲ್ಟ್ ಬರಲ್ಲ ಅಂದ್ಕೋಬಹುದು. ಯಾಕಂದ್ರೆ ಇದು ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಕೊಟ್ಟಿಲ್ಲ. ಇಲ್ಲಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಅಫಿಷಿಯಲ್ ನೋಟಿಫಿಕೇಶನ್ ಕೊಟ್ಟಿಲ್ಲ. ಮತ್ತೆ ಮಾಧ್ಯಮದವ್ರ ಮುಂದೆ ಅವರು ಮೇ 1st ವೀಕ್ ಆರ್ 2nd ವೀಕ್ ಅಂತ ಹೇಳಿದ್ರು. ಇಲ್ಲಿ ಗೂಗಲ್ ಅಲ್ಲಿ ಮೇ 3 ಅಂತ ಹೇಳ್ತಿದೆ. ಮತ್ತೆ ಸಾಕಷ್ಟು ಸ್ಕೂಲ್ಸ್ ಅಲ್ಲಿ ನಿಮ್ ಟೀಚರ್ಸ್ ಎಲ್ಲ ಮೇ 3 ಬರ್ಬೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಈ ದಿನಾಂಕ ಒಂದೆರಡು ದಿನ ಚೇಂಜ್ ಆಗ್ಬೋದು. ಆದ್ರೆ ಮೇ 3 ಬರ್ಲಿಲ್ಲ ಅಂದ್ರೂ ನಿಮ್ಗೆ ಮೇ 4th ಇಲ್ಲ ಮೇ 5th ಅಂತೂ ಪಕ್ಕಾ ಬಂದೇ ಬರುತ್ತೆ. ಮೇ 5ನೇ ತಾರೀಕು ಒಳಗಡೆ ಅಂತೂ ಪಕ್ಕಾ ಬಂದೇ ಬರುತ್ತೆ. ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ ಮೇ 5ನೇ ತಾರೀಕು ಬರ್ಬೋದು ಅಂತ. ಈಗ ನೋಡಿ ಮೇ 5ನೇ ತಾರೀಕು ಮ್ಯಾಕ್ಸಿಮಮ್, ಈಗ ಮೇ 3 ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂದ್ರೆ ಒಂದೆರಡು ದಿನ ಹೆಚ್ಚು ಕಮ್ಮಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. 4 ಇಲ್ಲ 5ಗಾದ್ರೂ ಬಂದೇ ಬರುತ್ತೆ ಸ್ನೇಹಿತರೆ. ಈಗ ರಿಸಲ್ಟ್ 90% ಮೇ 3ಗೆ ಬರುವಂತಹ ಚಾನ್ಸಸ್ ತುಂಬಾ ಇರುವಂತದ್ದು. ಮೇ 3ಗೆ ರಿಸಲ್ಟ್ ಬರುತ್ತಂತ ಫಿಕ್ಸ್ ಆಗಿ. ದಿನ ಲೇಟ್ ಆದ್ರೂ ಏನ್ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ರಿಸಲ್ಟ್ ನೀವ್ ಎಷ್ಟು ಅಂದ್ಕೊಂಡಿರ್ತೀರೋ ಅಷ್ಟೇ ಬರುತ್ತೆ. ಚೆನ್ನಾಗೇ ಆಗುತ್ತೆ ರಿಸಲ್ಟ್. ಎಲ್ಲರೂ ಪಾಸ್ ಆಗ್ತೀರಾ. ಎಲ್ಲರೂ ರಿಲ್ಯಾಕ್ಸ್ ಆಗಿರಿ. ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ, ಆದ್ರೂ ರಿಲ್ಯಾಕ್ಸ್ ಆಗಿರಿ ಸ್ನೇಹಿತರೆ. ನೋಡಿ, ಮತ್ತೆ ನಿಮ್ಗೆ SSLC ರಿಸಲ್ಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ವಿದ್ಯಾರ್ಥಿಗಳಿಗೆ ತುಂಬಾ ಡೌಟ್ ಇದೆ. ನೋಡಿ ಸ್ನೇಹಿತರ, ಇಲ್ಲಿ carresults.nic.in ಅಂತ ಈ ರೀತಿಯಾಗಿ ನೀವು ಟೈಪ್ ಮಾಡಿ. ಇಲ್ಲಿ ನಾನು ಟೈಪ್ ಮಾಡ್ತೀನಲ್ಲ, ನೋಡಿ ಇಲ್ಲಿ ಏನ್ ಟೈಪ್ ಮಾಡಿದ್ನೋ ಅದೇ ರೀತಿ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟು ಕೂಡಲೇ ಇಲ್ಲಿ ನೋಡಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಇಲ್ಲಿ ಈಗ 2025 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇದೆ. ಸೇಮ್ ಇದೇ ರೀತಿಯಾಗಿ ನಿಮಗೆ ಇಲ್ಲಿ ಏನಂತ ಬರುತ್ತೆ ಅಂದ್ರೆ 2025 SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಓಕೆನಾ, ಇದ್ರ ಕೆಳಗಡೆನೆ ನಿಮ್ದು SSLC ಬರುತ್ತೆ. ಅದ್ರ ಮೇಲೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ ರಿಜಿಸ್ಟರ್ ನಂಬರ್ ಎಲ್ಲ ಹಾಕಿ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ರಿಸಲ್ಟ್ ಔಟ್ ಆದಾಗ ಬೇಕಾದ್ರೆ ನಿಮ್ಗೆ ಡೀಟೇಲ್ ಆಗಿ ಒಂದು ಲೈವ್ ಡೆಮೋ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಷ್ಟೇ ಈಸಿ ಸ್ಟೆಪ್ ಇದೆ ಅಷ್ಟೇ ರಿಸಲ್ಟ್ ಚೆಕ್ ಮಾಡೋದು. ನಿಮ್ದು ಒಳ್ಳೆ ಮಾರ್ಕ್ಸೇ ಬರುತ್ತೆ. ಎಲ್ಲರೂ ಪಾಸ್ ಆಗ್ತೀರಾ, ತಲೆ ಕೆಡಿಸ್ಕೋಬೇಡಿ. ಎಲ್ಲರೂ ಪಾಸ್ ಆಗ್ತೀರಾ, ಒಳ್ಳೆ ಮಾರ್ಕ್ಸೇ ಬರುತ್ತೆ. ನಾ ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ಹೇಳಿದೀನಿ, ನಿಮ್ಗೆ ಒಳ್ಳೆ ಮಾರ್ಕ್ಸೇ ಬರುತ್ತೆ. ನೀವು ಎಷ್ಟು ಅಂದ್ಕೊಂಡಿದ್ರು ಅದಕ್ಕಿಂತ ಒಂದು 20-30 ಮಾರ್ಕ್ಸ್ ಜಾಸ್ತಿನೇ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ ಸ್ನೇಹಿತರೆ. ಓಕೆನಾ, ನಿಮ್ಗೆ ಇನ್ನು SSLC ರಿಸಲ್ಟ್ ಕುರಿತು ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಹಿಂದಿನ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ದು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಒಂದು ಪ್ರೆಡಿಕ್ಟ್ ಮಾಡ್ತಿದ್ರು, ತಿಳಿಸಿ ಅಂತ ಹೇಳಿದ್ದೆ. ಕೆಲವು ವಿದ್ಯಾರ್ಥಿಗಳು ತಿಳಿಸಿದ್ರು, ಇನ್ ಕೆಲವು ವಿದ್ಯಾರ್ಥಿಗಳು ತಿಳಿಸಿರ್ಲಿಲ್ಲ. ಈ ವಿಡಿಯೋದಲ್ಲಿ ಬೇಕಾದ್ರೆ ನೀವು ಹೇಳ್ಬೋದು, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ 625ಗೆ ನಾನೊಂದು 580 ಬರ್ಬೋದು ಅಂದ್ಕೊಂಡಿದ್ದೀನಿ, ಇಲ್ಲ ಅಂದ್ರೆ ಒಂದು 520 ಬರ್ಬೋದು ಅಂದ್ಕೊಂಡಿದ್ದೀನಿ, ಇಲ್ಲ ಒಂದು 450 ಬರ್ಬೋದು ಅಂದ್ಕೊಂಡಿದ್ದೀನಿ, ಡಿಸ್ಟಿಂಕ್ಷನ್ ಬರ್ಬೋದು, ಫಸ್ಟ್ ಕ್ಲಾಸ್ ಬರ್ಬೋದು, ಸೆಕೆಂಡ್ ಕ್ಲಾಸ್ ಬರ್ಬೋದು. ಕಾಮೆಂಟ್ ಮುಖಾಂತರ ತಿಳಿಸಿ ನೋಡೋಣ. ಆದಷ್ಟು ಕಾಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ.